ಟೈಮ್ಸ್ ಮರೆ ಕಟ್ಲಾಗೈತಿ. ಆ ಧೈರ್ಯದ ಗುಳಿಗೆ ಸಿಗ್ತಾವ ತಗೋರಂತ ಇಟ್ಟಲ್ಲಿ ತಗೊಂಡಿದ್ದಾಳ. ಸ್ನೇಹಿತರೆ, ಅತ್ತೇಸ ಪೂಜೆ ಮತ್ತು ನಾಗಪೂಜೆ, ಸರ್ಪದೋಷ ಪೂಜೆ ಯಾವುದೇ ಪೂಜೆಗಳನ್ನು ಮಾಡಿಸಿದ ನಂತರ ಪೂಜೆ ಮುಗಿದ ನಂತರ ಈ ರೀತಿ ತೆಂಗಿನಕಾಯಿ ಕೊಡ್ತಾರೆ. ಈ ರೀತಿ ತೆಂಗಿನಕಾಯಿ ಹೂವು ಮತ್ತು ಇದು ಕೊಡ್ತಾರೆ, ಕಳ್ಳಿ ಸಕ್ಕರೆ ಕೊಡ್ತಾರೆ ಸ್ನೇಹಿತರೆ. ದೇವಸ್ಥಾನಕ್ಕೆ ಮುಂಭಾಗದಲ್ಲಿ ಈ ರೀತಿ ಕಾರ್ ಪಾರ್ಕಿಂಗ್ ಇರ್ತೈತಿ. ಇಲ್ಲಿ ರೀತಿ ದೇವಸ್ಥಾನ ನೋಡಿ ಸ್ನೇಹಿತರೆ. ಇಲ್ಲಿ ಹೋಟೆಲ್ಗಳ ವ್ಯವಸ್ಥೆ ಕೂಡ ಇರ್ತೈತಿ. ಇಲ್ಲಿ ನೀರು ದೋಸೆ, ಇದ್ಯಾವ ಚಟ್ನಿ ಇದು? ಕೊಬ್ಬರಿ ಚಟ್ನಿ, ಸಾಂಬಾರು ಇದು ನೀರು ದೋಸೆ ಸ್ನೇಹಿತರೆ. ಈಗ ಮಂಜುನಾಥ ದರ್ಶನ ಮಾಡ್ಕೊಂಡು ಧರ್ಮಸ್ಥಳ ಬಿಟ್ಟಿವ್ರಿ. ಅಲ್ಲಿ ಎದುರಾಗ ದಾಸೋದ ಊಟ ಮಾಡ್ಕೊಂಡು ಸ್ನೇಹಿತರೆ. ಈಗ ಏನಂತಾರೆ, ಸುಬ್ರಹ್ಮಣ್ಯ ಇಲ್ಲಿಂದ 61 ಕಿಲೋಮೀಟರ್ ಐತ್ರಿ. ಅದಕ್ಕಿಂತ ಮೊದಲು ಇಲ್ಲಿ ಸೌತಡಕ ಮಹಾಗಣಪತಿ ದೇವಸ್ಥಾನ ಸ್ನೇಹಿತರೆ. ಅಲ್ಲಿ ಹೋಗುಣ್ರಿ ಮೊದಲ. ಅಲ್ಲಿ ಹೋಗಿ ಆ ಗಣಪತಿ ದರ್ಶನ ಮಾಡ್ಕೊಂಡು ಮುಂದೆ ನಿಂತಲೇ ಸುಬ್ರಹ್ಮಣ್ಯ ಇದಕ್ಕೆ ಹೋಗೋಣ ಸ್ನೇಹಿತರೆ. ಬರ್ರಿ ಹೋಗ್ತೇವೆ. ಅಲ್ಲಿಂದ 18 ಕಿಲೋಮೀಟರ್ ಐತಿ ಸೌತಡಕ. ನೋಡಿ ಸ್ನೇಹಿತರೆ, ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ನಮ್ಮ ಊರು ಬಿಟ್ಟಾಗಿಂದ, ನಾವು ಶನಿವಾರ ಇಳ್ಕೊಂಡು ಬಿಟ್ಟಾಗಿಂದ ನಮಗೆ ಇಲ್ಲಿವರೆಗೆ ಒಟ್ಟ ಮಳೆ ಇಲ್ರಿ. ಅವಾಗ ನಾವು ಒಂಥರ ಅಂಜಿದ್ದೀವಿ, ಯಾಕಪ್ಪ ಈ ಕಡೆ ಮಲ್ನಾಡ ಈ ಕಡೆ ದೇಶ ಭಾಳ ಮಳೆ ಭಾಳ ಆಕೈತಿ, ಅದಕ್ಕೇನೋ ತೊಂದರೆ ಆಕೈತಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ನಾವು ದೇವರ ಕೃಪೆಯಿಂದ, ಎಲ್ಲ ಆದಿಶಕ್ತಿಗಳ ದೇವತೆಯ ಕೃಪೆಯಿಂದ ನಮ್ಗೆ ಇವತ್ತಿನವರೆಗೂ ಯಾವುದೇ ರೀತಿ ಮಳೆ ತೊಂದರೆ ಆಗಿಲ್ಲ. ಇದೊಂದು ಸಂತೋಷ. ನೋಡ್ರಿ ಸ್ನೇಹಿತರೆ, ನಾವು ಶಿರ್ಸಿ ಹಿಡ್ಕೊಂಡು ಮಾರಿಕಾಂಬ, ಶ್ರೀ ಮುರುಡೇಶ್ವರ, ಆಮೇಲೆ ಗೋಕರ್ಣ, ಅನ್ನಪೂರ್ಣೇಶ್ವರಿ, ಮತ್ತು ಶಾರದಾಂಬೆ, ಗಣಪತಿ, ಚೌಡೇಶ್ವರಿ ಎಲ್ಲ ದೇವ್ರ ತಿರುಗಾದ್ರು ಕೂಡ ನಮಗೆ ಯಾವುದೇ ರೀತಿ ಅನ್ನ ಪ್ರಸಾದ ತೊಂದರೆ ಆಗಿಲ್ಲ. ಆಮೇಲೆ ನಮ್ದು ಮತ್ತು ದರ್ಶನದ ತೊಂದರೆ ಆಗಿಲ್ಲ, ಶೀಘ್ರ ದರ್ಶನ ಆಗ್ಯಾವ. ಮತ್ತು ಏನಪ್ಪ ನಮಗೂ ವಸತಿ ವ್ಯವಸ್ಥೆ ಕೂಡ ಎಲ್ಲಿ ತೊಂದರೆ ಆಗಿಲ್ಲ. ಎಲ್ಲವೂ ಸುವ್ಯವಸ್ಥಿತವಾಗಿ ನಡೆದೈತಿ. ಮತ್ತು ದರ್ಶನಕ್ಕಂತೂ ಇಷ್ಟು ಹೊಟ್ಟೆ ಹತ್ತಿದ್ರಿ. ಒಂದು ಟೈಮ್ ಅಂದ್ರೆ ಭಾಳ ಚಲೋ ಆಗೈತೆ ರೀ. ಅದಕ್ಕೆ ನಾವು ಹೇಳ್ತೀವಿ, ದೇವರು ನಮ್ಮ ಮೇಲೆ ಆಶೀರ್ವಾದ ಸಂಪೂರ್ಣವಾಗೈತಿ. ಇನ್ನೊಂದಿಷ್ಟು ಪ್ರವಾಸ ಐತಿ, ಅದು ಮುಗಿಯುವವರೆಗೆ ದೇವ್ರು ಇದೇ ರೀತಿ ಸದಾಕಾಲ ನಮ್ಮ ಮೇಲೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊಂಟೀನಿ ಸ್ನೇಹಿತರೆ. ಈಗ ಚೌತಡಕ ಹಾದಿ ಹಿಡಿದ್ರಿ. ಇಲ್ಲಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಸ್ನೇಹಿತರೆ. ಇಲ್ಲಿಂದ ಈಗ ದ್ವಾರಬಾಳ ಒಳಗಡೆ ಬಂದೀವಿ. ಈಗ ಮಳಿ ಎತ್ತೈತ್ಲಿ, ಮಳಿ ಸ್ವಲ್ಪ ಜಿಟಿ ಬರಾಕತ್ತೈತ್ರಿ. ಈಗ ಸಣ್ಣಂಗೆ ಹಂಗೇನು ಪಕ್ಕ ಮಳಿ ಅಲ್ಲ. ಅಜ್ಜ ಮಳಿ ಬಂದಿಲ್ಲ ಅಂತ ನಾನು ಮಳಿನ ಬತ್ ನೋಡ್ರಿ ಸ್ನೇಹಿತರೆ. ಇಲ್ಲಿ ಸೌತಡಕ ಮಹಾಗಣೇಶ ದೇವಸ್ಥಾನಕ್ಕೆ ಬಂದೀವಿ ಸ್ನೇಹಿತರೆ. ಒಳಗಡೆ ಇದೆ ಅಂತ ದರ್ಶನ ಮಾಡೋಣಂತ ನೋಡ್ರಿ. ಟೈಮ್ಸ್ ಮರೆ ಕಟ್ಲಾಗೈತಿ. ಆ ಧೈರ್ಯದ ಗುಳಿಗೆ ಸಿಗ್ತಾವ ತಗೋರಂತ ಇಟ್ಟಲ್ಲಿ ತಗೊಂಡಿದ್ದಾಳ.
ಅಕ್ಕ ತಂಗಿ ಇಬ್ಬರು ಸುಮ್ಕೊಂಡು ನೋಡಿ ಸ್ನೇಹಿತರೆ ಮಳಿ ಬಿಡಾಕತ್ತೈತಿ. ಮಳಿ ಬರತ್ ನೋಡ್ರಿ. ಅಲ್ಲಿ ಸ್ನೇಹಿತರೆ ಆ ಬೆಂಗಳೂರು ಹೈವೇದಿಂದ ಕೆಳಗಡೆ ಇಳಿದ್ವಿ ಸುಬ್ರಹ್ಮಣ್ಯ ರೋಡ್ ಕೊಡು. ಇಲ್ಲಿ ಮ್ಯಾಗಡೆ ಪೂರ್ತಿ ಗಿಡಗಳು ಬೆಳೆದು ಪೂರ್ತಿ ಹಂದರಾಕರಾಗಿ ಪೂರ್ತಿ ಎಂತ ಬೆಳಕ ಬಿದ್ದಿಲ್ರಿ, ಪೂರ್ತಿ ಕತ್ತು ಬಿದ್ದಿರ್ತೈತಿ. ನಮ್ಮ ಇಬ್ರು ಅಜ್ಜಿ ಅಂಜಿಬಿಟ್ಟಾರ್ರಿ, ನಮ್ಮ ಅವ್ವಾರು ಮತ್ತು ನಮ್ಮ ದೊಡ್ಡವ್ರಿ ಇಬ್ರು ಅಂಜಿಬಿಟ್ಟಾರ. ಎಪ್ಪೋ ಏನು ಹೊಂಟಿ ಅಂತಂದ್ರೆ ಆಮೇಲೆ ಅಂತ ಮುಂದೆ ಬಂದು ಕೇರಳ ಐತಿ ಎಲ್ಲ ಹೋಗತ್ರಿ ಸುಬ್ರಹ್ಮಣ್ಯ ಹೋಗ್ರಿ ಅಂದ್ರಿ. ಆರತಿ ಮಾಡಕೈತ್ರಿ, ಆರತಿ ಮಾಡಕ್ಕೆ ನೋಡ್ರಿ ಮಳಿ ಆರತಿ ಬರಾಕತ್ತೈತಿ. ಈ 3 ದಿನದಾಗ ನಮ್ಮ ಪ್ರವಾಸ 3 ದಿನದಾಗ ಎಂದೂ ಮಳಿ ನೋಡಿಲ್ಲ. ಆದ್ರೆ ಇವತ್ತು ಮಳಿ ನೋಡ್ರಿ ನೀರ್ ಹಂಗಾರ ನೋಡ್ರಿ ಸ್ನೇಹಿತರೆ. ರೋಡ್ ಮ್ಯಾಗ ನೀರ್ ಹಂಗಾಕತ್ತೈತಿ. ಸೋಪಟ ಅವಕಾಶ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಏನೈತಿ ಸಾಯಂಕಾಲ 6-6:30 ಬಂದಿವ್ರಿ. ಬಂದು ನಿಂತಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ರೂಮ್ ಹುಡುಕ್ಯಾಡಿ ಎಲ್ಲಿ ರೂಮ್ ಮಾಡಿವಿ, ಹೆಸರನ್ನು ರೂಮ್ ಮಾಡಿದ್ದು ಹಾಂ ಅನಗ ವಸತಿಗರ ಐತ್ರಿ ದೇವಸ್ಥಾನದ ವತಿಯಿಂದ. ಅಲ್ಲಿ ರೂಮ್ ಮಾಡಿವ್ರಿ ಸ್ನೇಹಿತರೆ. 1200 ರೂಪಾಯಿ ರೂಮ, 500 ರೂಪಾಯಿ ಏನೈತಿ ಡಿಪಾಸಿಟ್ ಇಟ್ಕೋತಾರು. ಅಲ್ಲಿ ರೂಮ್ ಮಾಡಿವೀಗ. ಈಗ ಸ್ವಲ್ಪ ನಾಷ್ಟ ಮಾಡ್ಕೊಂಡು ರೂಮ್ ಕಡೆ ಹೊಂಟಿವಿ. ಈಗ ನಾಳೆ ಮುಂಜಾನೆ ಐತಿ ಪೂಜೆ ಮಾಡ್ಕೊಂಡು ಇಲ್ಲಿ ಜಾಗ ಬಿಡ್ತೀವಿ ಸ್ನೇಹಿತರೆ. The next day. ಸ್ನೇಹಿತರೆ ನಮ್ದು ಇವತ್ತು 5ನೇ ದಿವಸ ಪ್ರವಾಸ. ಈಗ ನಾವು ಎಲ್ಲರೂ ಸ್ನಾನ ಮಾಡಿ ಬೆಳಗ್ಗೆ ಈಗ 5-6 ಗಂಟೆಗೆ ಪೂಜೆ ಆದರೆ ಅಶ್ಲೇಷ ಪೂಜೆ ಮಾಡಿಸ್ತೀವಿ. ಅದೇ ಮಾಡಿಸೋದ್ರಿಂದ ನಮ್ಮಲ್ಲಿರೋದು ಸಮಸ್ಯೆಗಳೆಲ್ಲ ದೂರ ಆಗ್ತಾವೆ. ಅದಕ್ಕೆ ನಾವೇನು ಮಾಡ್ತೀವಿ, ಅಶ್ಲೇಷ ಪೂಜೆ ಮಾಡ್ಸಕ್ಕೆ ಹೊಂಟೀವ್ರಿ. ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಮುಂದೆ ಬಂದಿವ್ರಿ. ಈಗ ಒಳಗೆ ಪೂಜೆಗೆ ಹೋಗ್ತೀವಿ ಸ್ನೇಹಿತರೆ. ಅಶ್ಲೇಷ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಇವತ್ತು. ನೋಡಿರಿ ಬೆಳಗಿನ ಜಾವ ಯಾವ ರೀತಿ ತೋರಿಸ್ತೀವಿ ಅಂತ. ಈಗ ಅಶ್ಲೇಷ ಪೂಜೆ ಮತ್ತು ನಾಗಪೂಜೆ, ಸರ್ಪದೋಷ ಪೂಜೆ, ಯಾವುದೇ ಪೂಜೆಗಳನ್ನು ಮಾಡಿಸಿದ ನಂತರ ಪೂಜೆ ಮುಗಿದ ನಂತರ ಈ ರೀತಿ ತೆಂಗಿನಕಾಯಿ ಕೊಡ್ತಾರೆ. ಈ ರೀತಿ ತೆಂಗಿನಕಾಯಿ, ಹೂವು ಮತ್ತು ಇದು ಕೊಡ್ತಾರೆ, ಕಳಿಸಕ್ಕರೆ ಕೊಡ್ತಾರೆ ಸ್ನೇಹಿತರೆ. ಇದು ತೆಂಗಿನಕಾಯಿ ಏನಂತಲ್ಲ ಮನೆಗೆ ಹೋದ ತಕ್ಷಣ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು. ಇದು ಹೂವರೆಗೂ ಕೆಳಗಡೆ ಮಾತ್ರ ಇರಬಾರ್ದು, ಕೈಯಲ್ಲಿ ಇರಬೇಕು. ಕೆಳಗಡೆ ಯಾವುದೇ ಕಾರಣ ಕೆಳಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಈ ಪೂಜೆ ಮಾಡಿಸಿದ್ರು ಒಳ್ಳೆಯದಾಗತ್ತೆ. ಮತ್ತು ಸರ್ಪದೋಷ ಪೂಜೆ ಸ್ನೇಹಿತರೆ. ದೇವರ ದರ್ಶನ, ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮತ್ತು ಅಶ್ಲೇಷ ಪೂಜೆ ಮುಗಿಸ್ಕೊಂಡು ಈಗ ಹೊರಗಡೆ ಬಂದೀವಿ. ಮತ್ತು ಪೂಜೆ ಯಾವ ರೀತಿ ಮಾಡ್ತಾರೋ ಮತ್ತು ಹೆಂಗೆ ಮಾಡ್ತಾರೋ ಮತ್ತು ಪೂಜೆ ಎದಕ್ಕೆ ಮಾಡ್ತಾರೋ ಮತ್ತು ಕಾಯಿ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಂಪೂರ್ಣವಾಗಿ ನೀಡಿನ ಸ್ನೇಹಿತರೆ. ಈಗ ಟಿಫಿನ್ ಮಾಡಕ್ಕೆ ಹೋಗ್ರಿ, ನಾಷ್ಟ ಮಾಡಿಕೊಂಡು ಮುಂದೆ ರೂಮಿಗೆ ಹೋಗಿ ರೂಮ್ ಚೆಕ್ಔಟ್ ಮಾಡಿ ಮುಂದೆ ನಮ್ಮ ಪ್ರಯಾಣ ಜಮಖಂಡಿ ಕಡೆ ಸ್ನೇಹಿತರೆ. ಈ Day 5 ವಿಡಿಯೋ ಏನೈತಿ ಯಾರು ವೀಕ್ಷಣೆ ಮಾಡತ್ತೀರಿ ಲೈಕ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ವಿಡಿಯೋಗೆ ಏನೈತಿ ಕಮೆಂಟ್ ಮಾಡಿರಿ ಮತ್ತು ಆತ್ಮೀಯ ಸ್ನೇಹಿತರೆ ವಿಡಿಯೋ ಶೇರ್ ಮಾಡಿರಿ. ಈಗ Day 5ದಿಂದ ಇವತ್ತು Day 5 5ನೇ ದಿನ ಇರುತ್ತೆ. 5ನೇ ದಿನ ಇಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಡೈರೆಕ್ಟ್ ಜಮಖಂಡಿ ಸ್ನೇಹಿತರೆ. ಜಮಖಂಡಿ ಹೋಗ್ತೀವಿ ಇವತ್ತೀಗ. ಈಗ ನಾಷ್ಟ ಮಾಡೋಣ ಬರ್ರಿ. ಈಗ ದೇವಸ್ಥಾನಕ್ಕೆ ಮುಂಭಾಗದಲ್ಲಿ ಈ ರೀತಿ ಕಾರ್ ಪಾರ್ಕಿಂಗ್ ಇರ್ತೈತಿ. ಇಲ್ಲಿ ಏನೈತಿ ದೇವಸ್ಥಾನ ನೋಡಿ ಸ್ನೇಹಿತರೆ. ಇಲ್ಲಿ ಹೋಟೆಲ್ಗಳ ವ್ಯವಸ್ಥೆ ಕೂಡ ಇರ್ತೈತಿ. ಇಲ್ಲಿ ಇಕ್ರಿಬಾಗ್ ನೀರು ದೋಸೆ ಫೇಮಸ್ ಅಂತ ನೀರು ದೋಸೆ ತೊಗೊಂಡಾರೆ ಒಟ್ಟರಿಗೆ. ನೀರು ದೋಸೆ ಆರ್ಡರ್ ಕೊಟ್ಟು ಈಗ 5 ಪ್ಲೇಟ್ ನೀರು ದೋಸೆ ಅದ ವಾಸನೆ ಮುಗಿಯಾರು ಬರ್ತಾರೆ ಸ್ನೇಹಿತರೆ. ಈಗ ನೀರು ದೋಸೆ ತಿನ್ನೋ ಮಾಡ್ತೀವಿ ಸ್ನೇಹಿತರೆ. ನೀರು ದೋಸೆ ತಿನ್ನೋ ಬರ್ರಿ, ತೋರಿಸ್ತೀನಿ ನೋಡ್ರಿ. ಈಗ ನೀರು ದೋಸೆ ಇದ್ಯಾವ ಚಟ್ನಿ? ಇದು ಕೊಬ್ಬರಿ ಚಟ್ನಿ ಸಾಂಬಾರು. ಇದು ನೀರು ದೋಸೆ ನೋಡಿ ಸ್ನೇಹಿತರೆ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀನಂತ. ಧನ್ಯವಾದಗಳು.